ವಾ 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 ಸೂಪರ್ ಸೂಪರ್. ಈ ಚಂದ ಆತ್ರಿ ಮಸ್ತ್ ಬಂದೈತಿ ನೋಡ್ರಿ ಇದು. ಚಸ್ಮಾ ಚಸ್ಮಾ ಕೊಡ್ರಿ ವೈನಿಗೆ ಅನ್ನಾಗ ಹೊಂಟಿಟ್ಟು. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಮಾಡುವ ಐಡಿಯಾ ಏನೂ ಇರಲಿಲ್ಲ ನನಗೆ. ಯಾಕಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಮಗಳದು ಮ್ಯಾರೇಜ್ಗೆ ಹೋಗಿದ್ವಿ ನಾವು. ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಕಬ್ಬೂರಿಗೆ ಹೋಗಿದ್ವಿ. ಅಲ್ಲೇ ನಂಗೆ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ನಿ, ಶಾರ್ಟ್ಸ್ ಹಾಕ್ಬೇಕು ಅಂಥೇಳಿ, ಸ್ಟೇಟಸ್ ಹಾಕಿದ್ರೆ ಆದ ಫೋಟೋ ಅಂಥೇಳಿ. ಆವಾಗ ನೆಕ್ಸ್ಟ್ ಇನ್ನೊಂದು ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತತ್ತ ಬೆನ್ನಿವಾಡ ಅಂಥೇಳಿ. ಚಂದನವನಕ್ಕೆ ಹೋಗೋಣ ಅಂದ್ರೆ ಎಲ್ಲರೂ ಸೇರಿ. ಇಲ್ಲೇ ಸಮೀಪ ಐತಿ, ಗೂಗಲ್ ಮಾಡಿ ನೋಡ್ರಿ ಹೋಗುನ್ ಅಂತಂದ್ರು. ಸಮೀಪ ಐತಿ ಅಂತ ಹೇಳಿ ಸಡನ್ನಾಗಿ ಹೋಗು ನಿರ್ಧಾರ ಮಾಡಿದ್ವಿ ಎಲ್ಲರೂ ಸೇರಿ. ಅಲ್ಲಿಂದನ ಒಂದು 27 ಅಥವಾ 30 ಕಿಲೋಮೀಟ್ರ್ ಏನಾಯ್ತು. ಅದಕ್ಕಾಗಿ ಅದನ್ನು ನೋಡ್ಕೊಂಡು ಹೋದ್ರೆ ಆಯ್ತು. ಭಾಳ ಚಂದ ಮಾಡ್ಯಾರ ಅಲ್ಲೇನು ಅಂತೇಳಿ, ಚಂದನವನ ಅಂಥೇಳಿ ಭಾಳ ಚಂದ ಮಾಡ್ಯಾರಂದ್ರು. ಅಲ್ಲೇ ಹೋಗಿ ನೋಡ್ಕೊಂಬರೋ ಸಲುವಾಗಿ ನಾನು ಅಂಥದ್ದೇನಾರ ಪ್ಲೇಸ್ ಇದ್ರೆ ವಿಡಿಯೋ ಮಾಡಿಬಿಡ್ತೇನೆ ನಾನು. ಅದಕ್ಕಾಗಿ ವಿಡಿಯೋ ಮಾಡೀನಿ ಇವತ್ತು. ಇವ್ರದ್ದು ಮ್ಯಾರೇಜ್ ಏನೈತಿ ಸಡನ್ನಾಗಿ ರೆಡಿ ಆಗಿಬಿಟ್ಟಿತ್ತು ಇವ್ರದ್ದು. ನಾವು ಇದು ಮಂಗ್ಳೂರು ಹೋಗಿದ್ದೀವಲ್ಲ, ಮಂಗ್ಳೂರು ಹೋಗಿ ಬೆಳಗ್ಗೆ ರೀಚ್ ಆದ್ವಿ ಮನೆಗೆ. ರೀಚ್ ಆದ ತಕ್ಷಣ ಮತ್ತು ನಾವು ಮ್ಯಾರೇಜ್ಗೆ ರೆಡಿಯಾಗಿ ಹೋಗಿಬಿಟ್ಟಿವಿ. ಅವತ್ತನ ಸುಸ್ತಾಗಿತ್ತು ಕರೆ, ಆದ್ರೂ ನಂಗೆ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಆದರೂ ಅವತ್ತೊಂದು ದಿವ್ಸ ನಾನು ಭಯ ಪಟ್ಕೊಂಡು ಊಟನ ಮಾಡಲಿಲ್ಲ. ಸಮರ್ಪಯಾಮಿ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನಂ ಪಾರ್ವತಿ ಪರಮೇಶ್ವರ ಜ್ಞಾನೋಸ್ತವ ಸಾವಧಾನಂ ಶಿವ ಸಾಂಬ ಜಯ ಮಂಗಲಂ ಜಯ ನಮಃ ಪಾರ್ವದೇವತೆ ಶಿವಾಯ ಮಹಾದೇವ. ಅವತ್ತೊಂದು ದಿವ್ಸ ಹೋಗಿ ಬಂದ್ರೆ ಆಯ್ತು. ಪಾಪ ಅವರು ಫ್ಯಾಮ್ಲಿ ಸಮೇತ ಹೇಳ್ಯಾರಲ್ಲ, ಅದರೊಳಗೂ ಕ್ಲೋಸ್, ನಮ್ಮ ಮನೆಯವ್ರಿಗೆ ಕ್ಲೋಸ್. ಇವ್ರ ಮಕ್ಕಳ ಮ್ಯಾರೇಜ್ ಎಲ್ಲ ಆಗಾಕತ್ತಿದ್ವು. ನನ್ನ ಮಗನೂ ದೊಡ್ಡವ ಹೆಣ್ಮಗಳಾಗಿದ್ರ, ಅವನದು ಮದುವೆ ಹಾಕಿತ್ತೇನೋ ಇಷ್ಟೊತ್ತಾಳಿಗೆ. ಇಬ್ಬರದ್ದು ಆಯ್ತು ಈಗ, ಮೊನ್ನೊಬ್ಬರದು ಇವತ್ತೊಬ್ಬರದ್ದು ಆಯ್ತು. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮನೆದು. ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡ ಊಟ ಮಾಡ್ಕೊಂಡ ನಾವು ಈಗ ಚಂದನವನಕ್ಕೆ ಬಂದ್ವಿ. ಅಲ್ಲಿಂದನ ಬೆನ್ನಿವಾಡ ಚಂದನವನ ಅಂಥೇಳಿ, ಇದು ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲಾ. ಇದು ನೋಡುವಂಥ ಪ್ಲೇಸನ. ಆದ್ರೆ ಸ್ವಲ್ಪ ನನಗೆ ಇದ್ರಾಗ ಏನೇನು ಇಷ್ಟ ಆಗಿಲ್ಲ, ನನಗೆ ಏನೇನು ಇಷ್ಟ ಆಗೈತಿ ಎಲ್ಲ ಹೇಳ್ತೇನೆ ನಿಮಗೆ. ಇಲ್ಲಿನೂ ಒಬ್ಬರಿಗೆ 150 ರೂಪಾಯಿ ಟಿಕೆಟ್ ಐತಿ. ನೋಡುವಂಥದ್ದು ಏನಂದ್ರೆ ಇಲ್ಲಿ ಫುಲ್ ಎಲ್ಲನೂ ವುಡ್ ಒಳಗನ ಮಾಡ್ಯಾರು. ನಾವೆಲ್ಲ ಏನು ಹೋಗಿವಲ್ಲ, ಹೋಗೋ ದಾರಿ ಎಲ್ಲ ವುಡ್ ಒಳಗನ ಮಾಡ್ಯಾರು. ಅದನ್ನು ಮ್ಯಾಲೆ ಅಂಟದ ಗತೆ ಮಾಡಿ ವುಡ್ ಒಳಗನ ಏಕದಾರಿ ಮಾಡ್ಯಾರು. ಫುಲ್ ಚಂದನವನ ಅನ್ನುವಂಗೆ ಶ್ರೀಗಂಧದ ಗಿಡ ಇಲ್ಲಿ ಫುಲ್ ಎಲ್ಲ ಇರುವ ಶ್ರೀಗಂಧದ ಗಿಡ ಮತ್ತು ಬೇರೆ ಬೇರೆ ಹಣ್ಣಿನ ಗಿಡ, ಪ್ರತಿಯೊಂದು ಗಿಡನೂ ಇಲ್ಲಿ ಹಾಕ್ಯಾರು. ಈ ಶ್ರೀಗಂಧದ ಗಿಡದಾಗ ಏನೇನು ಬೆಳೆ ಎಲ್ಲ ಹಾಕ್ಬೇಕಲ್ಲ, ಯಾವ್ಯಾವ ಸಣ್ಣ ಸಣ್ಣ ಗಿಡ ಹಾಕ್ಬೇಕು ಅದ್ರ ಜೊತೆ ಅದೆಲ್ಲ ಗಿಡನೂ ಹಾಕ್ಯಾರು. ಈಗೇನು ನಿಮ್ಗೆ ಉಡ್ಡನ್ನದ ಇದು ಕಾಣಿಸುತ್ತಲ್ಲ, ಈ ಥರ ಉಡ್ಡನ್ನದ ಏಕ ಮಾಡಿಬಿಟ್ಟಾರ ಅದನ್ನು ರೋಡ್ ಹೋಗಾಕ. ಭೂಮಿ ಮೇಲೆ ಭೂಮಿ ಎತ್ತರಕ್ಕೆ ಈ ಥರ ಸ್ವಲ್ಪ ಮಾಡ್ಯಾರು. ಆದ್ರೆ ನಂಗೆ ಏನು ಬೇಜಾರಾತಂದ್ರೆ, ಹುಡುಗರು ಭಾಳ ಅಂದ್ರೆ ಭಾಳ ದಾಂಧಲಿ ಮಾಡ್ತಿದ್ವು ಇಲ್ಲೇ. ಇಲ್ಲೆಲ್ಲ ಹರಿದು ಮುರಿದು ಈ ಥರ ಕಟ್ಗಿವೆಲ್ಲ ಅದಾವಲ್ಲ, ಇವನ್ನ ಸಿಕ್ಕಾಪಟ್ಟಿ ದಾಂಧಲಿ ಮಾಡಿ ಬಳಸ್ಕೋತಿದ್ರು ಅವನ್ನ. ಅದೊಂದು ಬೇಜಾರಾತು ನನಗೆ. ಅದನ್ನು ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಅನ್ನೋದೊಂದು ಅನಿಸ್ತು ನನಗೆ. ಅಷ್ಟು ಬಿಟ್ರೆ ಮತ್ತು ಊಟಕ್ಕೆ ಎಲ್ಲಿ ಸಿಕ್ಕಲ್ಲೇನ ಕೂತ್ಕೊಂಡ್ಬಿಟ್ಟಿದ್ರು. ಈ ನೋಡುವಂಥ ಪ್ಲೇಸ್ ಏನದಾವಲ್ಲ, ಇಲ್ಲಿ ಕಟ್ಗಿವೆಲ್ಲ ಇವೆಂದ ಮ್ಯಾಲೆ ಈ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡ್ಯಾರಲ್ಲ, ಕೆಲವೊಂದು ಟೆಂಟ್ ಗತಿ ಎಲ್ಲ ಮಾಡ್ಯಾರಲ್ಲ ಕೆಲವೊಂದು. ಆ ಟೆಂಟ್ ಒಳಗೆಲ್ಲ ಊಟಕ್ಕೆ ಕೂತ್ಕೊಂಡ್ಬಿಟ್ಟಾರು. ಯಾರು ನೋಡಕ್ಕೆ ಹೋಗೋರಿಗೆ ಅಷ್ಟು ಮುಜುಗರ ಆಗಿಬಿಡ್ತೈತಲ್ಲ ಊಟಕ್ಕೆ ಕೂತ್ರ ಹೋಗಾಕ. ಆ ಥರ ಸ್ವಲ್ಪ ಫೀಲ್ ಆಯ್ತು ನನಗೆ. ಅದೊಂದು ಊಟದ ನೀವೆಲ್ಲ ಬೇರೆ ಕಡೆ ಗಾರ್ಡನ್ದಾಗ ಈ ಥರ ಬೇರೆ ಕಡೆ ವ್ಯವಸ್ಥೆ ಮಾಡಬೇಕಾಗಿತ್ತು ಅವ್ರಿಗೆ. ಎಲ್ಲಿ ಸಿಕ್ಕಲ್ಲೇನೋ ಊಟಕ್ಕೆ ಕೂತ್ಕೊಂಡಿದ್ರು, ಅದೊಂದು ಬೇಜಾರಾತು ನನಗೆ. ಅದ್ರೊಳಗೂ ಬಕ್ರೀದ್ ಸೂಟಿ ಇತ್ತವತ್ತ. ಬಕ್ರೀದ್ ಸಲುವಾಗಿ ಸಾಟರ್ಡೆ ನಾವು ಮಂಗ್ಳೂರಾಗಿದ್ದೀವಲ್ಲ, ಸಂಡೇ ಇಲ್ಲಿ ಬರ್ಬೇಕಾತ್ ನಾವು ಮ್ಯಾರೇಜ್ ಮುಗಿಸ್ಕೊಂಡ ಇಲ್ಲಿಗೆ. ಅವತ್ತು ಸೂಟಿದ ಸಂಬಂಧ ಜನ ಅಂದ್ರೆ ಭಾಳ ಸೇರಿತ್ತಲ್ಲ ಜನ. ಅದಕ್ಕಾಗಿ ಅದು ಎಲ್ಲಿ ಸಿಕ್ಕಲ್ಲೇನ ಬಿಟ್ಕೊಂಡು ಊಟಕ್ಕೆ ಕೂತ್ಬಿಟ್ಟಿದ್ರು. ಊಟಕ್ಕೆ ಕುಂದ್ರು ಪ್ಲೇಸ್ ಅಂತ ಸ್ವಲ್ಪ ಮಾಡಿ ಅದನ್ನು ಗಾರ್ಡನ್ದಾಗ ಅಥವಾ ಅಲ್ಲೇ ಇಲ್ಲೇ ಇದೇನು ಹೊಲ ಐತ್ಲ ಅಲ್ಲೇ ಗಿಡಗಳು ಹಾಕ್ಯಾರಲ್ಲ, ಅಲ್ಲೇ ಊಟಕ್ಕೆ ಅದು ಕುಂದ್ರು ವ್ಯವಸ್ಥೆ ಮಾಡಬೇಕಾಗಿತ್ತು. ಇವೇನು ಟೆಂಟ್ಗಳು ಕಾಣಿಸ್ತಲ್ಲ ಮ್ಯಾಲೆ ನಿಮಗೆ, ಇಂಥ ಟೆಂಟ್ಗಳು ಎಲ್ಲಿ ಸಿಕ್ಕಲ್ಲೇ ಊಟಕ್ಕೆ ಕೂತು ಬಿಟ್ಟಿದ್ರು. ಅದೊಂದು ಮುಜುಗರ ಆಗಿಬಿಡ್ತಿ ನಮ್ಗೆ. ಅಡ್ಡಾಡೋರಿಗೆಲ್ಲ ಇದನ್ನಿಸ್ಬಿಡ್ತಿ. ಮತ್ತು ಅಲ್ಲಿ ಸಿಕ್ಕಲ್ಲೇ ಗಲೀಜು ಮಾಡಿಬಿಟ್ಟಿದ್ರು. ಎಲ್ಲ ಕಡೆ ಡಸ್ಟ್ಬಿನ್ ಹಾಕಿದ್ರು. ಡಸ್ಟ್ಬಿನ್ ಇಟ್ರು ಸಿಕ್ಕಲ್ಲೇ ಎಲ್ಲ ಪ್ಲಾಸ್ಟಿಕ್ ಬಿಸಾಡೋದು, ಇದನ್ನು ಬಿಡೋದು, ಇದೆಲ್ಲ ಒಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ ಅವರು
ಪ್ಲಾಸ್ಟಿಕ್ದು ಅವಾಯ್ಡ್ ಮಾಡಬೇಕು. ಹೋಗೋ ಹೊತ್ನ್ಯಾಗ ಅದೆಲ್ಲ ಚೆಕಪ್ ಮಾಡಿ ಬಾಟಲ್ ಅಥವಾ ಏನೇ ಇರಲಿ ಅವನ್ನೆಲ್ಲ ಚೆಕಪ್ ಮಾಡಿ ಸ್ವಲ್ಪ ಹೇಳಬೇಕು. ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟಿ ದಾಂಧಲಿ ಮಾಡ್ತಿದ್ರು ಗಂಡು ಹುಡುಗರಂತೂ. ಅವು ಕೆಲವೊಂದಂತೂ ಮುರ್ಮುರ್ದ ಬಿದ್ದುಬಿಟ್ಟಿದ್ದು. ಆಟ ಆಡುವೆಲ್ಲ ಇರ್ತಾವಲ್ಲ ಜೋಕಾಲಿ ಸ್ವಲ್ಪ ಈ ಥರ ನಿಮಗಿನ್ನ ತೋರಿಸ್ತಾರೆ ಮುಂದೆ. ಕೆಲವೊಂದೆಲ್ಲ ಮುರ್ಮುರ್ದು ಬಿದ್ದುಬಿಟ್ಟಿದ್ದು. ಏನು ಮಾಡಿದ್ರು ವುಡನ್ ಒಳಗೆ ಮಾಡ್ಯಾರು. ನಂಗೆ ಅದು ನೇಚರ್ ಫ್ರೆಂಡ್ಲಿ ಒಳಗೆ ಏನು ಮಾಡ್ಯಾರಲ್ಲ ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ. ಆ ಥರ ಮಾಡಿದ್ರಿ ಇಲ್ಲೆಲ್ಲ. ಇವೆಲ್ಲ ನೋಡ್ರಿ ಎತ್ತುಗಳಂತೂ ಫುಲ್ ಹೈಟಿಗೆ ಚಂದ ಮಾಡಿದ್ರಿ ಇಲ್ಲೇ. ಅವಕ್ಕೆ ಒಂದು ಸಪ್ರೇಟಾಗಿ ಏನಂತಾರೆ ಅದಕ್ಕೆ ಸಪ್ರೇಟಾಗಿ ಅಂಟ ಇತ್ತು. ಅಂಟದ ಮೇಲೆ ಅವು ಎರಡೇ ಎತ್ತ ನಿಲ್ಲಿಸ್ಬಿಟ್ಟಿದ್ರು. ಇಲ್ಲೇ ಮತ್ತು ಸ್ವಿಮ್ಮಿಂಗ್ ಇತ್ತು. ಇಲ್ಲೆಲ್ಲ ರೈನ್ ಡ್ಯಾನ್ಸ್ ಇವೆಲ್ಲನ ಇದ್ದರೂ ಭಾಳ ಅಂದ್ರೆ ಭಾಳ ದಾಂಧಲಿ ಗಲೀಜು ಅನಿಸ್ತು ನಮಗೆ. ಅಲ್ಲಿ ನನಗೆ ಶಾಂತತೆ ಅನ್ನೋದು ಅನಿಸ್ಲಿಲ್ಲ ನನಗೆ. ಇವೆಲ್ಲನೂ ಈ ಥರ ಇವೇನ ಎಂತಾರೆ ಇವಕ್ಕೆ ಸಿಮೆಂಟಿದ್ದು ಮಾಡ್ಯಾರ ಅನಿಸ್ತೈತಿ. ಇವನ್ನ ಈ ಥರ ಎಲ್ಲ ಚಿತ್ರ ಮಾಡಿದರು. ಹೆಣ್ಮಗಳ ಚಿತ್ರ, ಆಮೇಲೆ ಈ ಮದುವೆಯಾಗೆಲ್ಲ ಬಾರಿಸ್ತಿರ್ತಾರಲ್ಲ ಡೋಲದು ಅಂಥದ್ದು, ಮತ್ತು ಕಾಮಧೇನು ಇವೆಲ್ಲ ಪ್ರತಿಯೊಂದು ನಾನು ಏನೇನು ತೋರ್ಸಾಕ್ತೀನಿಲ್ಲ ಇವೆಲ್ಲ ಒಂದೊಂದು ಶ್ರೀಗಂಧದ ಮರ ಏನು ಹಾಕ್ಯಾರಲ್ಲ ಆ ಶ್ರೀಗಂಧದ ಮರ ಹಾಕಿದ ನಡು ಒಂದು ಇವನ್ನೆಲ್ಲ ಪ್ರಾಣಿಗಳು ಮಾಡ್ಯಾರ. ಇಲ್ಲೇ ಒಂದೊಂದು ಪ್ರಾಣಿಗಳನ್ನ ಮಾಡ್ಯಾರು. ಇದು ನೋಡ್ರಿ ಕಟ್ಟಿಗೆದ ಅಂಟನ ಐತಿ. ನೇಚರ್ ಭಾಳ ಮಸ್ತ್ ಅನಿಸ್ತತಿ. ಅದ್ರ ಶಾಂತ ಇರ್ಬೇಕಲ್ಲೇ. ಅದ್ರ ಭಾಳ ಗಲೀಜು ಭಾಳ ಗದ್ಲ ಆ ಥರ ಇತ್ತು. ಅದ್ರ ನೋಡುವಂಗೈತಿ ಒಂದ್ಸಲ ನೋಡಬೇಕು. ಇದನ್ನು 2 in 1 ಹೆಂಗೆ ಮಾಡ್ಯಾರಂದ್ರೆ ಅವರು ಈ ಥರ ಒಂಥರ ಬಿಸ್ನೆಸ್ ಟೈಪು ಮಾಡ್ಯಾರ. ಇದನ್ನೆಲ್ಲ ನೋಡ್ಲಿಕ್ಕೆ ಮಂದಿಗೆ. ಶ್ರೀಗಂಧದ ಮರ ಇನ್ನು ನೀವು ಎಷ್ಟು ವರ್ಷಕ್ಕೆ ಬರ್ತಾವಲ್ಲ ಅವಾಗ ಅಷ್ಟು ವರ್ಷ ಬರೋ ತನಕನೂ ಇವ್ರ ಬಿಸ್ನೆಸ್ಸು ನಡಿತೈತಿ. ಅದೊಂದು ಬೆಳೆನೂ ಬರ್ತೈತಿ ಅವ್ರಿಗೆ. ಇದ್ರೊಳಗೆ ಹಣ್ಣಿನ ಗಿಡನೂ ಹಾಕ್ಯಾರೆಲ್ಲ ಪಕ್ಷಿಗಳಿಗೆ ತಿನ್ನಾಕ. ಪಕ್ಷಿಗಳಿಗೆ ಎಷ್ಟು ಹೆಲ್ಪ್ ಆಕತ್ತಲ್ಲ ಈ ಥರ ಹಣ್ಣಿನ ಗಿಡಗಳು ಹಾಕಿದ್ರೆ. ಅವಕ್ಕೆ ಆರೋಗ್ಯ ಏನು ಆಹಾರ ಸಿಗಂಗಿಲ್ಲ ಅವಕ್ಕೆ. ಈ ಥರ ಹಾಕಿದಾಗ ಖುಷಿ ಪಡ್ತಾವೆ ಅವು. ಪಕ್ಷಿಗಳಿಗೆ ಎಷ್ಟು ಹೆಲ್ಪ್ ಆಕತಿ. ಇಲ್ಲೇ ಬೋಟಿಂಗ್ನೂ ಐತಿ. ಬೋಟಿಂಗ್ ಮಾತ್ರ ನಾವು ಯಾವುದೂ ಮಾಡಲಿಲ್ಲ. ಯಾಕಂದ್ರೆ ನಾವು ಹೋಗಿದ್ದನ ಮಧ್ಯಾಹ್ನ ಮೇಲೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಂದ್ರೆ 4 ಗಂಟೆ ಆಗಿರ್ಬೇಕು ನಮ್ಮದು. ಅದಕ್ಕಾಗಿ ನಾವು ಅಲ್ಲಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲದಕ್ಕೂ ಕ್ಯೂ ಇತ್ತಲ್ಲ ಅವತ್ತು. ಭಾಳ ಗದ್ಲಿತ್ತು, ಭಾಳ ರಶ್ ಇತ್ತು ಅವತ್ತು ನಾವು ಹೋದ ದಿವಸ. ಕ್ಯೂ ಇದ್ದ ಸಂಬಂಧ ನಾವು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂದು ಏನಂದ್ರೆ ಪಬ್ಲಿಕ್ ಟಾಯ್ಲೆಟ್ ಏನು ಬಳಸ್ತಾರಲ್ಲ ಎಲ್ಲರೂ ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಿರೋರೆಲ್ಲ ಪ್ರತಿಯೊಬ್ಬರು ನಿಮ್ಮ ಮನೆಯೊಳಗೆ ಹೆಂಗೆ ಬಳಸ್ತಿರಲ್ಲ ಹಂಗೆ ದಯವಿಟ್ಟು ಹಂಗೆ ಬಳಸ್ರಿ. ನೀರಿನ ವ್ಯವಸ್ಥೆ ಇರ್ತೈತೆ ಎಲ್ಲ ಕಡೆ. ಚಲೋ ತಂಗ ನೀರು ಯೂಸ್ ಮಾಡೇ ಬರ್ರಿ. ಎಲ್ಲಿ ಬೇಕಾದಲ್ಲೇ ಗಲೀಜು ಮಾಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಕೈತೆ ಅದರಿಂದನ. ನಿಮ್ಗೆ ಆಕತಿ. ಇನ್ನೊಬ್ರದ್ದು ಟಾಯ್ಲೆಟ್ ಯೂಸ್ ಮಾಡಿದ್ದು ನೀವು ಹೋದ್ರಂದ್ರೆ ನಿಮಗೂ ಇನ್ಫೆಕ್ಷನ್ ಆಗೇ ಆಕತಿ. ಅದಕ್ಕಾಗಿ ನನಗೆ ಎಲ್ಲೆಲ್ಲಿ ಏನೇನು ನೋಡಿರ್ತೀನಲ್ಲ ಅದನ್ನೆಲ್ಲ ಸ್ವಲ್ಪ ಹೇಳ್ಬೇಕು ಅನಿಸ್ತದೆ ನನಗೆ. ಯಾಕಂದ್ರೆ ನಾ ಎಲ್ಲಿ ಹೋದ್ರೂ ಅದು ನಮ್ಮ ಮನೆಗತ್ತೇನ ಅನ್ಕೊಂಡು ನಂದು ಏನೋ ಒಂದು ಕಸ ಇರಲಿ ಏನೋ ಇರಲಿ ಅದು ಎಲ್ಲಿ ಹಾಕ್ಬೇಕು ಅಲ್ಲೇ ಹಾಕ್ತೀನಿ. ಇಲ್ಲ ಅಂದ್ರೆ ಬ್ಯಾಗ್ ಓದಿದ್ರೆ ಬ್ಯಾಗ್ನೇ ಹಾಕೊಂಡ್ಬಿಡ್ತೀನಿ ನಾನು. ಏನಾರ ಕ್ಯಾರಿ ಬ್ಯಾಗ್ ಕವರದು ಬೀಸಾಡು ಅಂಥವು ಇದ್ದು ಅಂದ್ರೆ. ಇನ್ನೊಂದು ಏನು ಇಷ್ಟ ಆಯ್ತಂದ್ರೆ ನನಗಿಲ್ಲೇ ಫುಲ್ ಪೇಂಟಿಂಗ್ ಮಾತ್ರ ಮಸ್ತ್ ಅಲ್ಟಿಮೇಟ್ ಇತ್ತಿಲ್ಲೇ. ಆ ಪೇಂಟಿಂಗ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ನಾನು ಒಂದು ಪೇಂಟಿಂಗು ಮಿಸ್ ಮಾಡಲಿಲ್ಲ. ನಾನು ಎಲ್ಲ ಪೇಂಟಿಂಗ್ನೂ ರೆಕಾರ್ಡ್ ಮಾಡ್ಕೊಂಡಿನಿ. ಪೇಂಟಿಂಗ್ ಮಾತ್ರ ಮಸ್ತ್ ಮಾಡ್ಯಾರ ಇಲ್ಲಿ ನೋಡ್ರಿ ನೀವು ಎಷ್ಟು ಚಂದ ಸೀನ್ ಅನಿಸ್ತತಿ. ಅದ್ರ ಮುಂದೆ ಫೋಟೋ ತಕೊಂಡ್ರೆ ಮಾತ್ರ ಮಸ್ತ್ ಇರ್ತೈತಿ. ನಾನು ಒಂದ್ರ ಮುಂದೆ ಫೋಟೋ ತಕ್ಕೊಂದಿವಿ ನಾವು. ಮಸ್ತ್ ಬಂದವು ಫೋಟೋ ಮಾತ್ರ. ನಾವು ಇನ್ನೂ ಮುಂದೆ ಎಲ್ಲಿ ಹೋಗೋರಿದ್ವಿ ಅಂದ್ರೆ ವಿಜಯ ನನ್ನ ಮಗಳ ಕಡೆ ಹೋಗೋರಿದ್ವಿ. ಅಲ್ಲಿಂದನ ಒಂದು 50 ಕಿಲೋಮೀಟ್ರ್ ಇತ್ತು. ಯಾವುದದು ಹೆಸರು ನೆನಪಾಗೋದು, ಆಮೇಲೆ ಹೇಳ್ತೇನೆ ನಿಮಗೆ. ಇದು ಅಲ್ಲಿಂದ ನಾವು 50 ಕಿಲೋಮೀಟ್ರ ಅವ್ರ ಮಗಳಿಗೆ ಭೇಟಿಯಾಗಿ ಬರಬೇಕಾಗಿತ್ತು ನಾವು. ಯಾಕಂದ್ರೆ ಅಲ್ಲೇ ಸಮೀಪ ಹೋಗಿವಲ್ಲ ಹೆಂಗೂ ಅಂಥೇಳಿ ಅಲ್ಲಿ ಭೇಟಿಯಾಗಿ ಬರೋಕೆ ಹೋದ್ವಿ. ಈ ಪೇಂಟಿಂಗ್ ಎಲ್ಲ ನೋಡ್ರಿ ಒಂದ್ಸಲ ನೀವು. ಆಮೇಲೆ ಜಾದೂನು ತೋರಿಸ್ತೀನಿ ನಿಮಗೆ. ಜಾದು ಮಾತ್ರ ಮಸ್ತ್ ಮಾಡಿದ್ದೊಬ್ಬ. ಭಾಳ ತನ ನೋಡಿದ್ವಿ ನಾವು. ಅದರ ರೆಕಾರ್ಡ್ ಮಾತ್ರ ಸ್ವಲ್ಪ ಮಾಡ್ಕೊಂಡಿನಿ ನಾನು. ಇಲ್ಲೇ ಜೋಕಾಲಿ ಆಡೋ ಕಾಂಪಿಟೇಷನ್ ನಡೆದು ಬಿಟ್ಟಿತ್ತು ಈಗ. ಯಾಕಂದ್ರೆ ಜೋಕಾಲಿ ಒಳಗೆ ಕುಂದ್ರದೊಂದು ಈಗೆಲ್ಲ ಜೋಕಾಲಿ ಎಲ್ಲಿ ಸಿಗೋದೇ ಇಲ್ಲ ನಮ್ಮಲ್ಲೇ. ನಾವು ಮನ್ಯಾಗ ಕಟ್ಟಿದ್ರೆ ಅಷ್ಟೇ ಜೋಕಾಲಿ, ಇಲ್ಲಾಂದ್ರೆ ಜೋಕಾಲಿನ ಸಿಗೋದಿಲ್ಲಲ್ಲ. ಹಾಗಾಗಿ ಎಲ್ಲರಿದ್ದಾಗ ಈ ಥರ ಜೋಕಾಲಿ ಆಡ್ಬೇಕು ಅನಿಸ್ತತಿ. ನಾ ಜೋಕಾಲಿ ಆಡೋದು ಸ್ವಲ್ಪ ಕಡಿಮೆ. ಯಾಕಂದ್ರೆ ನಾನು ಸ್ವಲ್ಪ ನನಗೆ ಮೈ ತಿರುಗಿದಂಗೆ ಆಕೈತಿ. ಅದಕ್ಕಾಗಿ ನಾನು ಜೋಕಾಲಿ ಎಲ್ಲ ಭಾಳ ಆಡಂಗಿಲ್ಲ. ಸ್ವಲ್ಪ ಕೂತ್ಕೊಂಡು ತೂಗ್ತನು. ಇನ್ನೊಂದು ಹೇಳ್ತಾನಿಲ್ಲ ನಿಮ್ಗೆ, ಎಲ್ಲ ಹಗ್ಗ ಕಟ್ಟೆ ಇದನ್ನು ಈ ಥರ ಮಾಡ್ಯಾರಲ್ಲ ಇದು ನೋಡ್ರಿ ಎಲ್ಲ ಬಿಚ್ಚಿ ಕಟ್ಟಿಗೆ ಪಟ್ಟಿಗೆ ಎಲ್ಲ ಮುರಿದು ಬಿಟ್ಟಾವ ಬಿಚ್ಚೆ. ಈ ಥರ ದಾಂಧಲಿ ಮಾಡಿದ್ರೆ ಹೆಂಗಾರ ಅದು ಪ್ರೇಕ್ಷಣೀಯ ಸ್ಥಳಾರ ಹೆಂಗೆ ಅನಿಸ್ಕೋತೈತಿ.
ಯಾವುದಕ್ಕೂ ಒಂದು ಶಿಸ್ತು ಅನ್ನೋದು ಬೇಕಲ್ಲ. ನೋಡ್ರಿ ಇಲ್ಲೆಲ್ಲ ಹಗ್ಗಗಳೆಲ್ಲ ಹರಿದು ಬಿಟ್ಟಾವು. ಈ ಥರ ಇವರು ಇಷ್ಟು ದಾಂಧಲಿ ಮಾಡ್ತಿದ್ದು ಗಂಡು ಹುಡುಗರು, ನನಗಂತೂ ಭಾಳ ಬೇಜಾರತ್ ನೋಡಿದನ. ಈ ಚಂದನವನದ ಯಾರದಾರಲ್ಲ ಅವ್ರ ಮಾಲೀಕರು, ಅದೆಲ್ಲ ನೋಡ್ಬೇಕು. ಅವ್ರು ನೋಡೇ ಈ ಥರ ಎಲ್ಲ ಆಗೋದು ಅವಾಯ್ಡ್ ಮಾಡಬೇಕು. ಅಲ್ಲೆಲ್ಲ ಗಾರ್ಡ್ ಇಡಬೇಕು. ಸ್ವಲ್ಪ ಯಾವ ಥರ ಅದನ್ನು ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡಕ್ಕೆ ಅಲ್ಲೆಲ್ಲಿಗೆ ಇಟ್ಟಿರಬೇಕು. ಅದೆಲ್ಲ ಇಲ್ಲದೆ ಬರೀ ಒಂಥರ ಬಿಸ್ನೆಸ್ಗೋಸ್ಕರ ಮಾಡಿದಂಗೆ ಹೆಂಗೆ ಸಿಕ್ಕಂಗೆ ಒಬ್ರು ಮಾಡುವಲ್ಲೇ ಮೂರು ಮಂದಿ ಮಾಡೋದು, ಈ ಥರ ಎಲ್ಲ ನೋಡಿ ನಂಗೆ ಬೇಜಾರಾತು ಭಾಳ. ನನಗೇನು ಶಾಂತ ಅನ್ನಿಸ್ಲಿಲ್ಲ ನೋಡೋಕ್ಕಾದ್ರೆ. ಕಟ್ಟಿಗೆ ಗಿಡಗಳೆಲ್ಲ ನೋಡಿ ಅಷ್ಟು ಖುಷಿ ಆಯ್ತು. ಆದರೆ ಇದೆಲ್ಲ ಮೇಂಟೆನೆನ್ಸ್ ಸರಿ ಅನ್ನಿಸ್ಲಿಲ್ಲ ನನಗೆ. ಯಾಕೋ ಅದ ಬೇಜಾರಾತು ನನಗೆ. ಇದ್ರ ಬಗ್ಗೆ ಮೈನಸ್ಸು ಹೇಳೀನಿ, ಪ್ಲಸ್ಸು ಹೇಳಿ ನನಗೆ ಅನಿಸಿದ್ದು. ನಿಮಗೇನು ಅನಿಸ್ತತಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೇ ಮತ್ತು ಇಬ್ಬಿಬ್ಬರು ಕೂತ್ಕೊಂಡು ಜೋಕಾಲಿ ಆಡುವಂಥ ಉಯ್ಯಾಲೆಗಳಿದ್ದು ಇಲ್ಲಿ ಸ್ವಲ್ಪ ಎಲ್ಲರೂ ಆಡಿದ್ವಿ. ಖುಷಿ ಆಯ್ತು. ಅವತ್ತೊಂದು ದಿವಸ ಅವತ್ತು ಬ್ಯಾಕ್ ಟು ಬ್ಯಾಕ್ ಮಂಗ್ಳೂರಿಗೆ ಹೋಗಿದ್ನಲ್ಲ, ಅದು ಖುಷಿ ಆಯ್ತು ನನಗೆ. ಒಂದು ದಿವಸ ನನ್ನ ಹೆಲ್ತ್ ಕೆಟ್ಟರು ನನಗೆ ಆರಾಮಿತ್ತು. ಇಲ್ಲಿ ಮ್ಯಾರೇಜ್ ಒಳಗೂ ನಾನು ಬೆಳಗ್ಗೆನೂ ಏನೂ ತಿನ್ನಲಿಲ್ಲ. ಆಮೇಲೆ ಬೆಳಗ್ಗೆ ಮಧ್ಯಾಹ್ನನೂ ಅಲ್ಲಿ ಯಾಕೋ ನಂಗೆ ಪುರಿ ಇತ್ತಲ್ಲ, ಪುರಿನೂ ತಿನ್ನಕ್ಕೆ ನನಗೆ ಭಯ ಭಾಳತ್ತು. ಪುರಿನೂ ತಿನ್ನಲಿಲ್ಲ ನಾನು. ಸ್ವಲ್ಪ ಅನ್ನ ಸಾರು ಉಣ್ಣಿ, ಅದು ಅರ್ಧಕ್ಕರ್ಧ ಬಿಟ್ಬಿಟ್ನಿ. ಯಾಕಂದ್ರೆ ಸ್ವಲ್ಪ ಖಾರ ಅನ್ನಿಸ್ತು ನನಗೆ. ಭಯ ಆಯ್ತು ನನಗೆ ಏನರ ಮತ್ತು ಹೊಟ್ಟೆ ವಾಪಸ್ ಸ್ಟಾರ್ಟ್ ಆಗ್ತಿತ್ತೇಳಿ. ಅದಕ್ಕೆ ತಿನ್ನಕ್ಕೆ ಹೋಗಲಿಲ್ಲ ನಾನು. 3 ರಿಂದ 4 ದಿವಸ ನಾನು ಉಪವಾಸನ ಮಾಡೀನಿ. ಯಾಕಂದ್ರೆ ನನಗಷ್ಟು ಭಾಳ ಅಂದ್ರೆ ಭಾಳ ಹೆಲ್ತ್ ಕೆಟ್ಟುಬಿಟ್ಟಿತ್ತು ನಂದು. ಭಾಳ ಡೇಂಜರ್ ಇದ್ರಾಗಿದ್ದು ಬಿಟ್ಟಿದ್ದು ನಾನು. ಬಿಟ್ಟರೆ ಎಲ್ಲೇ ಹಾಸ್ಪಿಟಲೈಸ್ ಆಕೆ ನಾನು ಅನಿಸ್ಬಿಡ್ತು ನನಗೆ. ಹಂಗಾಗಿ ಬಿಟ್ಟಿತ್ತು. ಅವತ್ತು ಭಾಳ ಅಂದ್ರೆ ಭಾಳ ಕಾಲು ನುಸಿದು ನಾನು. ಅವತ್ತು ನನಗೆ ಅಡ್ಡಾಡೋಕ್ಕೂ ಆಗಲಿಲ್ಲ ಭಾಳ. ಆದರೂ ಅವ್ರ ಜೊತೆ ಸುಮ್ಮಂಗೆ ಅಡ್ಡಾಡೀನಿ. ಏನು ಮಾಡೋಕ್ಕಾಗಂಗಿಲ್ಲ. ಹೋದಲ್ಲೇ ಒಲ್ ಅಂದ್ರೆ ಅವ್ರಿಗೆ ಬೇಜಾರ. ಹಾಗಾಗಿ ಏನು ಮಾಡಿದ್ವಿ, ಮ್ಯಾರೇಜ್ಗೆ ಹೋಗಿ ಬಂದು ಮನ್ಯಾಗ ರೆಸ್ಟ್ ಮಾಡಬೇಕಪ್ಪ ಅಂದಕ್ಕೆ ಇಲ್ಲಿ ಇವ್ರ ಜೋಡಿ ಹೋದಾಗ ಮತ್ತೆ ಇನ್ನೇನು ಮಾಡೋದು, ಅಲ್ಲೇ ಹೋಗೋನು, ಚಂದನವನ ಸಮೀಪ ಐತಿ ಬರ್ರಿ ಹೋಗೋಣ ಅಲ್ಲಿ ಹೋದ್ವಿ. ಹಂಗೆ ಅವ್ರ ಮಗಳ ಕಡೆ ಹೋಗೋಣ ಅಲ್ಲಿನೇ ಹೋದ್ವಿ. ಕಾರ್ ಒಳಗೆ ಹೋಗಿದ್ವಿ ಅಂದ್ರೂ ಈ ಚಂದನವನದಾಗ ಅಡ್ಡಾಡಿದ್ದೆ ನನಗೆ ಸುಸ್ತಾತು ಅಷ್ಟೇ. ಮತ್ತೆಲ್ಲ ಬರುವಾಗೂ ಭಾಳ ಹೀಟ್ ಆಗಿಬಿಡ್ತು ನಂಗೆ ವಾಪಸ್. ಮತ್ತು ಬ್ಯಾಕ್ ಟು ಬ್ಯಾಕ್ ಜರ್ನಿನ ಆತು ನಂದು. ಮಂಗಳೂರು ರಾತ್ರಿ ಏನು ಬಿಟ್ಟಿದ್ವಿ, ಹೊಳ್ಳೆ ಮಂಗಳೂರಿಂದ ಮುದೋಳಕ್ಕೆ ಬರ್ಬೇಕಾದ್ರೆ ಅವತ್ತು ರಾತ್ರಿ ಜರ್ನಿ, ವಾಪಸ್ ಬಂದ ತಕ್ಷಣ ಮತ್ತು ಜರ್ನಿ. ಹೀಗಾಗಿ ನಂಗೆ ಭಾಳ ಸುಸ್ತಾಗಿಬಿಡ್ತಿ. ಹಂಗೆ ನಂದು ಇನ್ನೊಂದು ಜರ್ನಿನೂ ಇತ್ತು, ಇದಕ್ಕೆ ಹೋಗೋದು, ವಿಜಯವಾಡಕ್ಕೆ ಹೋಗೋದು. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಒಮ್ಮೊಮ್ಮೆ ಹಿಂಗೆ ಬರ್ತಾವು. ಏನು ಮ್ಯಾರೇಜ್ ಹಿಡ್ಕೊಂಡು ಊಟಿ ಹಿಡ್ಕೊಂಡು ಚಾಲು ಆಗಿದ್ದು, ಇನ್ನೂ ಸ್ಟಾಪ್ ಆಗಿಲ್ಲ ನಾನು ಕಾರ್ಯಕ್ರಮ. ಒಮ್ಮೊಮ್ಮೆ ಎಲ್ಲರಿಗೂ ಹಂಗೆ, ನನಗಷ್ಟ ಅಂತಲ್ಲ, ಎಲ್ಲರಿಗೂ ಹಂಗೆ ಬರ್ತಾವು. ಪೇಂಟಿಂಗ್ ಅಂತೂ ನಾವು ಒಂದು ಮಿಸ್ ಮಾಡೋಕ್ಕೆ ಹೋಗಿಲ್ಲ. ಯಾವ ಕಾಣಿಸ್ತಾವೆ ಅಷ್ಟು ಪೇಂಟಿಂಗ್ನು ರೆಕಾರ್ಡ್ ಮಾಡ್ಕೊಂಡಿನಿ. ಭಾಳ ಖುಷಿ ಆಯ್ತು ನನಗೆ. ಈ ಪೇಂಟಿಂಗ್ ನೋಡಂತೂ ನಂಗೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ನನಗೂ ಪೇಂಟಿಂಗ್ ಅಂದ್ರೆ ಭಾಳ ಇಂಟ್ರೆಸ್ಟ್. ನಾನು ಡ್ರಾಯಿಂಗ್ ಮಾಡ್ತಿದ್ನಿ, ನಾನು ಪೇಂಟಿಂಗು ಮಾಡ್ತಿದ್ನಿ, ಎಲ್ಲ ಮಾಡ್ತಿದ್ನಿ. ಈ ಟೈಲರಿಂಗ್ ಕಲಿತಾಗ ಎಲ್ಲನೂ ಮರ್ತು ಬಿಟ್ಟಿನಿ, ಯಾವುದೂ ಮಾಡೋಂಗಿಲ್ಲ. ಹೆಣಿಲಾರ್ದು ಹೆಣಿಕೆ ಇಲ್ಲ, ಎಲ್ಲನೂ ಪ್ರತಿಯೊಂದು ಮಾಡೀನಿ ಮೊದಲ. ಈಗ ಇದ್ರ ಮುಂದೆ ನಾನು ಫೋಟೋ ತೆಗೆಸ್ಕೊಂಡಿದ್ದು ನಂಗೆ ಭಾಳ ಇಷ್ಟ ಆಗಿದ್ದು ಪೇಂಟಿಂಗ್ ಅದು. ಯಾವುದು ನೋಡ್ರಿ ಈಗ या अमन को जो पसंद है अभी आएगा। बोल हाबरा का ढाबरा गिली गिली छो। ये देखो अभी निकल के बता क्या है। ये देखो इसका क्या है, क्या है? चड्डी है। ये अमन को चड्डी पसंद है बाबा। हाँ, ये चड्डी कच्ची क्या ये पहनेगा, ये नहीं आएगा। इसे जाने दे, ये जादू नहीं है, इसका नाम है चालाकी, नजर बंद है बाबा। सही में जादू रहता भैया, इसके अंदर कुछ है नहीं, खाली है, एम्प्टी है। ये बच्चे इधर आ तू। हाँ हो ये तो आजा सब बच्चे आराम दिया। ये आजा आराम कौन है, आजा छे पकड़। ये मिलिट्री का टोपी है। हाँ ये इसे गिराने का नहीं, ये वो खाली है। ये छुरी तू इधर आ। हाँ अभी ये गायब होएगा, इसका सस्ता बनेगा। और इसका कबूतर ये सस्ता बनाओ, खेत में से जाने का घर को। हाँ और तू उड़ के जाने का बिना टिकट। ये जादू नहीं है, ये नजर बंद है भाईजान। ऐसा पकड़ो भाई, सीधे हाथ से बोलो पो 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 पो। बोला आबरा का ढाबरा गिली गिली छो।
देखो भाई ने मैजिक किया। भाईजान तुम ही पकड़ो, तुम इधर से सीधे हाथ से बोलो फो 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 फो। ये देखो मेरा हाथ खाली है, ये जादू नहीं है भाई, ये नजर बंद है बाबा। ये पकड़, ये आता नहीं, ये पकड़ से सटने का नहीं, हाँ सटेगा जो गड़बड़ होएगा इसको अंदर जाने दे। ये पत्ता पकड़, ये जादू नहीं है, ये चालाकी है। भाई तुम्हारा हाथ ऊपर करो सीधा, भजन तुम्हारा सीधा। हवरे क्लास ओ भाई अभी हवरे बोला आबरा का ढाबरा। ये आ जाओ तुम मौलाना, ये तुम आ जाओ। ओ अभी लास्ट, हाँ आजा आजा जिसको आने का। ये बोला आबरा का ढाबरा, जोर से आबरा का ढाबरा। ये देखो इसके अंदर टोपन लगाया, बोला आबरा का ढाबरा। गिली गिली छो, ये देखो खाली आइन छो तीनी हरिओ। ये देखा है जाओ वो अन्ना सुन कुंडी आ जाओ और सुन हाथ खाली ये लो जा सुन एक खाली ये जादू नहीं है, इसका नाम है चालाकी, नजर बंद है। हाँ इधर ये करता नहीं बाबा, इसका नाम है चूहा, मुंबई का चूहा है, इधर का नहीं है। ನೋಡಿದ್ರಲ್ಲ ಜಾದು ಯಾವ ರೀತಿ ಮಾಡಿ ತೋರಿಸಿದ್ರ ಅಂತ ಹೇಳಿ. ಈ ಥರ ಕಟ್ಟಿಗೆದ ಐತಿ ಎಲ್ಲ ಕಡೆನ. ಈ ಬಿದಿರುಗಳೆಲ್ಲ ಜೋಡಿಸ್ಬಿಟ್ಟಾರು, ಒಂದೊಂದು ಕಡೆ ದೊಡ್ಡ ದೊಡ್ಡ ಕಟ್ಟಿಗೆನೂ ಹಾಕ್ಯಾರು, ಮತ್ತು ಫುಲ್ ಬಳ್ಳಿಗಳು ಗಿಡಗಳು ಹೂವಿನ ಗಿಡಗಳು ಎಲ್ಲನೂ. ನಾವೀಗ ನಿಡಸೋಶಿ ಇಂಜಿನಿಯರಿಂಗ್ ಕಾಲೇಜ್ಗೆ ಬಂದ್ವಿ, ನನ್ನ ಮಗಳ ಹತ್ರ ಬಂದ್ವಿ. ಈಗ ಸಂಭ್ರಮ ಅಂತ ಹೇಳಿ ಹೆಸರ ಇಂಜಿನಿಯರಿಂಗ್ ಮಾಡಕತ್ತಾಳಿಕಿ. ಈಗೊಮ್ಮೆ ನಾ ವಿಡಿಯೋ ಮಾಡುವಾಗ ಏನೋ ಹೇಳಿನಿ, ಆದರೂ ವಾಪಸ್ ಹೊಸದಾಗಿ ನೋಡೋರಿಗೆ ಯಾರಾದ್ರೂ ಅವ್ರಿಗೆ ನಮ್ಮ ಮನೆಯವ್ರ ಫ್ರೆಂಡ ಮಗಳು ಅವ್ರ ಕಾಲೇಜ್ಗೆ ಭೇಟಿಯಾಗಿ ಬಂದೀವಿ ನಾವು. ಇಲ್ಲೇ ಭೇಟಿಯಾಗಿ ಕಬ್ಬಿನ ಹಾಲೆಲ್ಲ ಕುಡ್ಕೊಂಡು ಇಲ್ಲೇ ಶಿವಾಲಯ ಐತಿ ಅಲ್ಲೆಲ್ಲ ನೋಡ್ಕೊಂಡು ವಾಪಸ್ ಇಲ್ಲಿಂದ ಬಿಡಬೇಕಾದ್ರೆ ನಮಗೆ 6 ಗಂಟೆ ಆಗಿತ್ತು. ಮನೆಗೆ ಹೋಗ್ಬೇಕಾದ್ರೆ 9:30 ಆಯಿತು, 9 ಗಂಟೆ ಆಯ್ತು. ಮತ್ತು ಅಣ್ಣಾರ ಮನೆಗೆ ಹೋಗಿ ಅಲ್ಲೇ ಸ್ವಲ್ಪ ಪಲಾವೆಲ್ಲ ಮಾಡ್ಕೊಂಡು ತಿಂದ ರಾತ್ರಿ 11 ಆಯ್ತು. ಅಲ್ಲೇ ಮಲ್ಕೊಂಡ್ವಿ. ಮಲ್ಕೊಂಡು ಬೆಳಿಗ್ಗೆನ 5 ಗಂಟೆಗೆ ಮನೆಗೆ ಹೋದ್ವಿ. ಯಾಕಂದ್ರೆ 2 ದಿವಸದಾಗ ಮತ್ತು ನಮ್ಮದು ವಿಜಯವಾಡಕ್ಕೆ ಹೋಗೋದೈತಿ. ಹಾಗಾಗಿ ಜಲ್ದಿನ 5 ಗಂಟೆಗೆ ಹೋದ್ವಿ. ಇಲ್ಲಿ ನೋಡ್ರಿ, ಇಲ್ಲೇ ತಾವರೆ ಹೂಗೆ ಇಲ್ಲೇ ತಾವರೆ ಹೂವು ಅರಳಿತಾವತ್ತ. ಇವತ್ತು ಯಾವ ಹೂವು ಅರಳಿಲ್ಲಲ್ಲೇ, ಕಮಲ್ ಹೂವು ಅರಳಿತಾವತ್ತ. ಇವತ್ತೇನು ಇರಲಿಲ್ಲಲ್ಲೇ. ಇದು ಬಿಲ್ಡಿಂಗ ಸ್ವಾಮೀಜಿಯವರು ಏನು ನಡೆಸೋಸಿ ಸ್ವಾಮೀಜಿಯವ್ರು ಅದಾರಲ್ಲ ಅವರು ಬಂದಾಗೆಲ್ಲ ಉಳ್ಕೊಳ್ಳೋಂಥದ್ದು. ಇದೇನೈತಲ್ಲ, ಇದು ಶಿವಾಲಯ, ಇದು ಶಿವನ ದೇವಸ್ಥಾನ. ಇದು ದೇವಸ್ಥಾನ ಅಂತೂ ಫುಲ್ ಪ್ರಶಾಂತ ಇತ್ತು. ನಂಗೆ ಅಲ್ಲೇ ನಿದ್ದೆ ಬಂದುಬಿಟ್ಟಿತ್ತು, ಅಷ್ಟು ಕೂಲಾಗಿತ್ತು. ವಾತಾವರಣ ಒಂಥರ ಫುಲ್ ಒಳ್ಳೇದೈತಿ ಇಲ್ಲೇ. ಮಠದ ವಾತಾವರಣ, ಆಮೇಲೆ ಕಾಲೇಜ್ ಎಲ್ಲ ಥರ ಡಿಗ್ರಿ ಕಾಲೇಜ, PU ಕಾಲೇಜ, ಇಂಜಿನಿಯರಿಂಗ್ ಕಾಲೇಜ ಎಲ್ಲನೂ ಅದಾವೆ ಇಲ್ಲೇನ. ನನಗೆ ಈ ಗುಡಿ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ, ಶಿವನ ದೇವಸ್ಥಾನ. ಇಲ್ಲಿ ಹನುಮಾನ ಗಣಪತಿ ಎಲ್ಲರೂ ಅದಾರ ಇಲ್ಲಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಶೇರ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತದೆ ನಾನು ನಿಮ್ಗೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.